ರಾಜ್ಯ ಸಾರಿಗೆ ನೌಕರರ ಮುಷ್ಕರ ಖಚಿತ. ಮೇ 20ರಿಂದ ಸಾರಿಗೆ ಮುಷ್ಕರ ನಿಶ್ಚಿತ. ಸಸ್ಪೆಂಡ್ ಹೆದರೋದಿಲ್ಲ, ಮುಷ್ಕರ ನಿರಂತರವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಷ್ಕರದಲ್ಲಿ 1.15 ಲಕ್ಷ ನೌಕರರು ಭಾಗಿಯಾಗಲಿಕ್ಕಿದ್ದಾರೆ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ನಿರ್ಧಾರವನ್ನ ಮಾಡಿದೆ. 12.5% ವೇತನ ಹೆಚ್ಚಳ ತಿರಸ್ಕಾರ ಮಾಡಿದ್ದೇವೆ. 25% ವೇತನ ಹೆಚ್ಚಳ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಹೈಕೋರ್ಟ್ ಆದೇಶ ಕೊಟ್ಟರೂ ಕೂಡ ಮುಷ್ಕರ ಖಚಿತ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ರಸ್ತೆಗಿಳಿದು ಹೋರಾಟ ಮಾಡೋದಿಲ್ಲ, ಕೆಲಸಕ್ಕಷ್ಟೇ ಗೈರಾಗ್ತೀವಿ, ಜನ ಸಹಕರಿಸಬೇಕು ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರ ಅದು ಕೂಡ ಆ ಮಾತನ್ನು ನಾವು ಹಲವಾರು ಸಮಸ್ಯೆಗಳು ಸರ್ಕಾರದ ಮುಂದೆ ಮತ್ತು ಇದ್ರ ಮುಂದೆ ಸ್ಪಷ್ಟಪಡಿಸಿದ್ದೀವಿ. ಆದರೆ ಇವತ್ತು ನಿನ್ನೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿ ಅದನ್ನು 1/4/25ರಿಂದ ಕೇವಲ 12% ಮಾತ್ರ ಹೇಳಿದ್ದಾರೆ. ಜೊತೆಗೆ ಏನು ಕಳೆದ 15 ತಿಂಗಳ ವೇತನ ಬಾಕಿ ಏನು ಹೇಳಿದೆ ಅವ್ರು ಹೇಳೋದು ಹಂತವಾಗಿ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಮಾಡ್ತೀನಿ ಹೇಳಿದ್ದಾರೆ. ಅದು ಕೂಡ 18/7/26ರಲ್ಲಿ ಇಶ್ಯೂ ಮಾಡಿದಂತಹ ಒಂದು ಆದೇಶ ಮತ್ತು ನಿನ್ನೆ ಇಶ್ಯೂ ಮಾಡೋ ಒಂದು ಆದೇಶ ಎರಡೂ ಕೂಡ ಏಕಪಕ್ಷೀಯ ಆದಂಥ ಆದೇಶಗಳದು. ಅದಕ್ಕೆ ನಮ್ಮ ಸರ್ಕಾರ ಇದ್ದೇ ಇದೆ. 18/7/26ರಲ್ಲಿ ಮಾಡಿದಂಥ ಆದೇಶಕ್ಕೂ ಕೂಡ ಮುಖ್ಯಮಂತ್ರಿ ಬರೆದು ನಾವು ಒಪ್ಪಿದ್ದಿಲ್ಲ ಅಂತ ಹೇಳಿದ್ದೀವಿ. ಈ ನಿನ್ನೆ ಆದಂಥ ಆದೇಶಕ್ಕೂ ಕೂಡ ನಿನ್ನೆನೇ ಕೂಡ ನಾವು ಮುಖ್ಯಮಂತ್ರಿ ಪತ್ರವನ್ನು ಬರೆದು ಅದನ್ನು ಮಾರ್ಪಾಡು ಮಾಡಲೇಬೇಕಾಗುತ್ತೆ. ನಮ್ಮ ಬೇಡಿಕೆ ಏನಿದೆ 1/24ರಿಂದ 25% ವೇತನ ಹೆಚ್ಚಳ ಮತ್ತು ಅದಕ್ಕೆ ಪೂರಕವಾದಂಥ ಬೇಡಿಕೆಗಳಿದೆ. ಇನ್ಕ್ರಿಮೆಂಟ್ಸ್ ಇದೆ, ವೇತನ ಭತ್ಯೆಗಳ ಹೆಚ್ಚಳ ಎಲ್ಲ ಇದೆ. ಅದಾದರೂ ಈ ಒಂದು ಆದೇಶದಲ್ಲಿ ಅದ್ರ ಬಗ್ಗೆ ಯಾವುದೋ ಒಂದು ಸ್ಪಷ್ಟವಾದ ಮಾಹಿತಿ ಇಲ್ಲ. ಮೇ 20ರಂದು ಯಾವ ರೀತಿ ಇರುತ್ತೆ ಮುಷ್ಕರ ಹೋರಾಟ ಅಂತ ಎಲ್ಲ ನೌಕರರು ಭಾಗಿಯಾಗ್ತಾರೆ ಮುಷ್ಕರದಲ್ಲಿ? ಖಂಡಿತವಾಗಿ ಭಾಗಿಯಾಗ್ತಾರೆ. ಯಾಕೆಂದರೆ ಇವತ್ತು ನಾವು 9 ತಾರೀಕು ಹುಬ್ಬಳ್ಳಿಯಲ್ಲಿ ಸಮಾವೇಶ ಮಾಡಿದ್ವಿ. ನೆನ್ನೆ ಕೂಡ ಗುಲ್ಬರ್ಗ ಸಮಾವೇಶ ಮಾಡ್ಕೊಂಡು ಬರ್ತೀವಿ. ನಾಳೆ ಮೈಸೂರಿದೆ, ನಾಡಿದ್ದು ಬೆಂಗಳೂರಿದೆ. ಎಲ್ಲ ಸಮಾವೇಶ ಮಾಡ್ಕೊಂಡು ಬಂದಿದ್ವಿ. ಸಂಪೂರ್ಣವಾಗಿ ಕಾರ್ಮಿಕರು ಮುಷ್ಕರದ ಬಗ್ಗೆ ತಮ್ಮ ಇಂಗಿತವನ್ನು ತೋರಿಸಿದ್ದಾರೆ. ಮೇ 20ರಂದು 4 ನಿಗಮದ ಬಸ್ಸುಗಳು ಬಂದಾಗುತ್ತೆ, ರೋಡ್ಗಳಿಗೆಲ್ಲ ಬಂದಾಗುತ್ತೆ. ಎಲ್ಲ ಕಾರ್ಮಿಕರು ತಮ್ಮ ಮನೆಗಳಲ್ಲಿ ಉಳಿಯೋದ್ರ ಮೂಲಕ ಯಾವುದು ಕೂಡ ನಾವು ಕಾನೂನನ್ನ ಕೈ ತೆಗೆದುಕೊಂಡು ಪರಿಸ್ಥಿತಿ ನಾವು ಉದ್ಭವ ಮಾಡಲ್ಲ. ಎಲ್ಲ ಕಾರ್ಮಿಕರು ತಮ್ಮ ಮನೆಯಲ್ಲಿ ಉಳಿಯೋ ಮೂಲಕ ವಾಹನಗಳು ಸ್ತಬ್ಧವಾಗುತ್ತೆ. ಈಗ ಸರ್ಕಾರ ಎಸ್ಮಾ ಅಂತಿದೆ, ಒಂದ್ ಕಡೆ ಹೈಕೋರ್ಟ್ ಹೋಗಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಏನಾದರೂ ಎಸ್ಮಾ ಜಾರಿ ಮಾಡಿದ್ರೆ ಹೈಕೋರ್ಟ್ ಏನಾದರೂ ಆದೇಶ ನೀಡ್ತಿ ಅಂದ್ರೆ ಹೋರಾಟ ಸರ್? ಎಸ್ಮಾ ಅನ್ನೋ ಕಾಯ್ದೆ ಹಲವಾರು ವರ್ಷಗಳಿಂದ, ಹಲವಾರು ದಶಕಗಳಿಂದ ಇದ್ದಂಗೆ ಸರ್ಕಾರ 12.5% ದರವನ್ನು ಏನು ನಮ್ಮ ಕಾರ್ಮಿಕರ ವೇತನದ ಹೆಚ್ಚಳ ದರವನ್ನು ಪ್ರಸ್ತಾಪ ಮಾಡಿದೆ. ಅದನ್ನು ಯಾವುದೇ ಕಾರ್ಮಿಕರು ಒಪ್ತಕ್ಕಂಥದ್ದಲ್ಲ. ಮತ್ತು ಕೈಗಾರಿಕಾ ಒಪ್ಪಂದವನ್ನು ಸಹ ಮುರಿದಿದ್ದಾರೆ. ಸುಮಾರು 80ರ ಇಸ್ವಿಯಿಂದಲೂ ಸಹ ನಡ್ಕೊಬಂದಂತಕ್ಕಂಥ 4 ವರ್ಷದ ವೇತನ ಒಪ್ಪಂದವನ್ನು ಮುರಿದು, ಯಾಕಂದರೆ 28ನೇ ಇಸ್ವಿನಲ್ಲಿ ಇವ್ರದೇ ಸರ್ಕಾರದಲ್ಲಿ ಮತ್ತೊಂದು ವೇತನ ಪರಿಷ್ಕರಣೆಯನ್ನು ಮಾಡಬೇಕಾಗ್ತಕ್ಕಂಥ ಸಬೂಬನ್ನು ಇಟ್ಕೊಂಡು 1.25 ವರ್ಷಗಳ ಕಾಲ ಮುಂದಕ್ಕೆ ಹಾಕಿ ಮಾಡಿರ್ತಕ್ಕಂಥದ್ದನ್ನು ಇಡೀ ಸಾರಿಗೆ ಸಮೂಹ ಖಂಡಿಸ್ತಾ ಇದೆ. ಯಾಕೆಂತಂದರೆ ಸರ್ವೀಸು ಪೂರ್ತಿ ಅರ್ಥ ಬೀಳ್ತಕ್ಕಂಥ ಒಂದು ವೇತನ ಪರಿಷ್ಕರಣೆ ಆಗಿದೆ. ಹಾಗಾಗಿ ಇದನ್ನು ಸಾರಾಸಗಟವಾಗಿ ತಿರಸ್ಕಾರ ಮಾಡಿ ಯಾರೂ ಸಹ ಒಪ್ಪಲ್ಲ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. 20ನೇ ತಾರೀಕು ನಡೀತಕ್ಕಂಥ ಮುಷ್ಕರದ ವಿಚಾರವಾಗಿ ಸನ್ಮಾನ್ಯ ಸಾರಿಗೆ ಸಚಿವರು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಮರುಪರಿಶೀಲನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಸರ್ ಮನವಿ. ಯಾಕಂದ್ರೆ ಇವತ್ತು ಯಾತಿಗೆ ಮಾತು ಹೇಳ್ತೀವಿ ಅಂದರೆ ನಮ್ಗೆ ಇನ್ನೂ 38 ತಿಂಗಳ ವೇತನ ಬಾಕಿಯನ್ನು 20ನೇ ತಾರೀಕು ಬರುವಂಥ ವೇತನ ಬಾಕಿಯನ್ನು 26 ಆದರೂ ಕೂಡ 6 ವರ್ಷಗಳ ಕೂಡ ಇವತ್ತು ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇವತ್ತು 1272 ಕೋಟಿ ಹಣವನ್ನು 18/26ರ ಆದೇಶದಲ್ಲಿ ಬಿಡುಗಡೆ ಮಾಡಿದ್ರು ಕೂಡ ಅದನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಬಜೆಟಲ್ಲಿ ಬಿಡುಗಡೆ ಮಾಡಿದ್ದು ಹೇಳ್ತಾರೆ. ಆದರೂ ಕೂಡ ಅದರಲ್ಲಿ ಭಾಗಶಃ ಬರೀ 400 ಕೋಟಿ ಮಾತ್ರ ಮೊನ್ನೆ ಬಿಡುಗಡೆ ಮಾಡಿ ನೆನ್ನೆ ಕೂಡ ಹಂಚಿದ್ದಾರೆ. ಅಂದರೆ ನಾನು ಹೇಳ್ತೀನಿ, ಇವತ್ತು ನಮ್ಮ ಸಾರಿಗೆ ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿ ಮಾತ್ರ ಅಲ್ಲ, ಇವತ್ತು ನಮಗೂ ಅನುಮಾನ ಆಗುತ್ತೆ. ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಕೆಟ್ಟದ್ದಾಗಿದೆ ಅನ್ನೋ ಮಾತ್ರ ನಾವು ಹೇಳಬೇಕಾಗುತ್ತೆ. ಯಾಕಂದರೆ 1272 ಕೋಟಿ ಹಣವನ್ನು ಬಿಡುಗಡೆ ಮಾಡೋಕ್ಕಾಗದಂತಹ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ ಅಂದರೆ ನಿಜಕ್ಕೂ ರಾಜ್ಯದ ಜನತೆ ಆಲೋಚನೆ ಮಾಡಬೇಕಾಗುತ್ತೆ. ಇವತ್ತು ನಮ್ಮ 1.25 ಲಕ್ಷ ಕಾರ್ಮಿಕರು ಹಗಲು ರಾತ್ರಿ ದುಡಿಯುವಂಥ ಕಾರ್ಮಿಕರ ಪರವಾಗಿ ಸರ್ಕಾರ ನಿಲ್ಲಬೇಕಾಗತ್ತೆ. ನಿಂತಿಲ್ಲ. ಇವತ್ತೊಂದು ಜಂಟಿ ಕ್ರಿಯಾ ಸಮಿತಿ ಏನು ಬೇಡಿಕೆ ಇಟ್ಟಿದೆ, ಆ ಬೇಡಿಕೆಗಳು ಯಾವತ್ತು ನಾವು ಅನ್ಯಾಯದ ಬೇಡಿಕೆಗಳಲ್ಲದು ನ್ಯಾಯಬದ್ಧವಾದಂಥ ಬೇಡಿಕೆಗಳು. ನಾವು 25% ಕೇಳಿದ್ದು ನಾವು ಜನವರಿ 24ರಲ್ಲಿ, ನಾವು ಇವತ್ತು ಏಪ್ರಿಲ್ 26 ಮೇ 26ರಲ್ಲಿ ಇದ್ದೇವೆ. ಇವತ್ತು ಆ್ಯಕ್ಚುಲಿ ನೋಡೋದಾದರೆ ಅವತ್ತು ನಾವು ಕೇಳಿ 25%, ಅಲ್ಲಿ 2 ವರ್ಷ ಕಳೆದೋಗ್ಬಿಟ್ಟು 2 ವರ್ಷ ಕಳೆದೋಗಿದೆ. ಆ್ಯಕ್ಚುಲಿ ನಾವು ಇವತ್ತು 25% ಅಲ್ಲ, ಇವತ್ತಿನ ಬೆಲೆವಾಸಿಗಳಿಗೆ ತಕ್ಕಂತೆ ಕೇಳಬೇಕಾದ್ರೆ ನಾವು 35ರಿಂದ 40% ಕೇಳಬೇಕಾಯ್ತದನ್ನು. ನಾವು ಕೂಡ ಸಾರಿಗೆ ಸಂಸ್ಥೆಗೆ ನಾವು ಅವರಿಗೆ ಪೂರಕವಾಗಿ ಅವ್ರಿಗೆ ಬೆಂಬಲವಾಗಿ ನಿಂತಿವತ್ತು. ಕಾರ್ಮಿಕರು ಕನಿಷ್ಠ ವೇತನ 25% ಕೊಡಿ ಅಂತ ಕೇಳ್ಕೊಡ, ಅದನ್ನು ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇವತ್ತು ಮಾಡ್ತೇನೆ, ನಾಳೆ ಮಾಡ್ತೇನೆ. ಸರ್ಕಾರ ಇವರು ಮುಖ್ಯಮಂತ್ರಿಗಳು, ಸಾರಿಗೆ ಮಂತ್ರಿಗಳು ವ್ಯಾಪ್ತ ದೇಶಗಳು ಸಾರಿಗೆ ಮಂತ್ರಿಗಳು ಒಂಥರ ಏನೋ ಟೇಬಲ್ ಟೆನ್ನಿಸ್ ಆಡ್ದಂಗೆ ಅವ್ರು ಆಡ್ಕೊಂಡು ಬರ್ತಾಯಿದ್ದಾರೆ. ಈ ಮೂಗು ತುಪ್ಪ ಹಚ್ಚುವಂತಹ ಪ್ರವೃತ್ತಿ ಏನಿದೆ ರಾಜ್ಯ ಸರ್ಕಾರದಾಗಲಿ ಆಳ್ತದಲ್ಲಿ ಅದನ್ನು ಜಂಟಿ ಕ್ರಿಯಾ ಸಮಿತಿ ಕಡಾಖಂಡಿತವಾಗಿ ಅದನ್ನು ಖಂಡಿಸುತ್ತೆ. ನೆನ್ನೆ ಓಡಿಸಿರೋ ಆಟದ ಪರಿಣಾಮ ಏನಾಗುತ್ತೆ ಅಂದರೆ
ಅದರ ದುಷ್ಪರಿಣಾಮ ಎಷ್ಟಾಗುತ್ತೆ ಅಂದರೆ ನಾವು 1/24 ಅಂದರೆ 15 ತಿಂಗಳ ವೇತನ ಬಾಕಿಯನ್ನು ಕಳಿಸ್ಕೊಳ್ತೇವೆ. ಆ ಒಂದು ಅವಧಿನಲ್ಲಿ 15 ತಿಂಗಳು ಯಾರು ರಿಟೈರ್ ಆಗಿದ್ದರು ಎಲ್ಲ ಕಾರ್ಮಿಕರು ಯಾವುದೇ ಒಂದು ಅಷ್ಟೇ, ಅದ್ರ ಮೇಲೆ ಇನ್ನೇನು ಮಾತಾಡಲ್ಲ. ಹೆಂಗೆ ಸರ್ ಈಗ ಒಂದು ವೇಳೆ ಅವರು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಿದ್ರೆ ಅಲ್ಟಿಮೇಟ್ ಪ್ಲಾನ್ ಏನು ಅಂತ ಸರ್? ಆಮೇಲೆ ಹೇಳ್ತೀನಿ.